ಮಾನ್ಯ ಕುಮಾರಸ್ವಾಮಿ ಅವರು ದಿಶಾ ಸಭೆಗೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಎಲ್ಲ ಸುಳ್ಳು ಭರವಸೆ ಕೊಟ್ಕೊಂಡು ಸುಮ್ಮನೆ ದಿಶಾ ಸಭೆ JDS ಅವ್ರಿಗೆ ಮಾತ್ರ ಸೂಕ್ತ ಅನ್ನಂಗ್ ಆಗ್ತಾ ಇದೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಇವತ್ತು ಇದ್ಯಾವ್ದು ದುರಾಡಳಿತ ಸರ್ಕಾರ ಅಂತ ಮಾತಾಡ್ತಾರಲ್ಲ ಇವರೆಲ್ಲ, ಇವ್ರು ಮಾಡ್ತಾರಂತ ದುರಾಡಳಿತ ಏನು? ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡ್ತೀವಿ ಅಂತ, ಕಾರ್ಖಾನೆ ಸ್ಥಾಪನೆ ಮಾಡ್ತೀವಿ ಅಂತ ಜಾಗ ಅಲಾಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ MLA ರವಿ ಗಾಣಿಗ ಸಾಹೇಬ್ರು, ಹಾಗೆ ಚಲುವಸ್ವಾಮಿಗಳು ಎಲ್ಲಾರು ಮಾಡಿರ್ಬೇಕಾರೆ ಇವ್ರಿಗೆ ಯಾಕೆ ಈ ತರ ತಾರತಮ್ಯ ಮಾಡ್ತಾ ಇದಾರೆ? ಯಾಕೆ? ಆಮೇಲೆ ಮೇಕೆದಾಟನ 5 ನಿಮಿಷಕ್ಕೆ ಕಳ್ಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಚುನಾವಣೆಯಲ್ಲಿ ಗೆದ್ದು 2.5 ವರ್ಷ ಆಗಿದೆ, ಇವತ್ತಿನವರೆಗೂ ಸುದ್ದಿ ಎತ್ತುತ್ತಾ ಇಲ್ಲ. ಇದು ಯಾಕೆ ಮಲ್ತಾ ಇದ್ದವಣೆ ಅವರ ಕರ್ನಾಟಕದಲ್ಲಿ ಈ ತರ ಆಗ್ತಾ ಇದೆ. ದಯಮಾಡಿ ಕುಮಾರಸ್ವಾಮಿ ಅವರು ಆದಷ್ಟು ಬೇಗನೆ ಇದನ್ನ ಮಾಡ್ಕೊಟ್ರೆ ತುಂಬಾನೇ ಉಪಕಾರ ಆಗುತ್ತೆ. ಇಲ್ಲ ಅಂದ್ರೆ ನಾವಂತೂ ನೆಕ್ಸ್ಟ್ ಟೈಮ್ ಅವರೆಲ್ಲೇ ಇರ್ಲಿ, ಮೈಸೂರಲ್ಲ, ಬೆಂಗಳೂರಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲೇ ಮಾಡಿದ್ರು ನಾವು ಅವ್ರನ್ನ ಖಂಡಿತವಾಗ್ಲೂ ಗೆರವ್ ಮಾಡೋದಂತ ಗ್ಯಾರಂಟಿ. ಬ್ಲಾಕ್ ಪಟ್ಟ ಕಪ್ಪು ಬಾಟ ಪ್ರವೇಶ ಮಾಡ್ಬೇಕಾಗತ್ತೆ. ದಯಮಾಡಿ ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀರಿ. ನಮ್ಗೆ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವ್ರ ಮೇಲೆ ಏನೂ ಇಲ್ಲ, ಆದ್ರೆ ಅವರ ಕಾರ್ಯವೈಖರಿ ಮೆಚ್ಚಕ್ಕಾಗ್ತಾ ಇಲ್ಲ. ಅದನ್ನ ಅವರು ತಿದ್ಕೋಬೇಕಾಗಿದೆ. ದಯಮಾಡಿ 2 ಬೇಡಿಕೆನ ಈಡೇರಿಸಬೇಕು ಅಂತ ನಾನು ಕೇಳ್ಕೊತೇನೆ. ನಮಸ್ಕಾರ, ನನ್ನ ಹೆಸರು ಸೈಯದ್ ಫಾರೂಕ್, ಸ್ಟೇಟ್ ಸೆಕ್ರೆಟರಿ KPCC ಮೈನಾರಿಟಿ. ವಿಷಯ ಏನಂದ್ರೆ, ಕರ್ನಾಟಕದಲ್ಲಿ ಸುಳ್ಳುಗಾರ ಅಂದ್ರೆ ಅದು HD ಕುಮಾರಸ್ವಾಮಿ ಅವರು ಸುಳ್ಳುಗಾರ, ನಂಬರ್ 1 ಸುಳ್ಳುಗಾರ. ಅವರು ಬರೀ ಸುಳ್ಳು ಹೇಳಿ ಎಲೆಕ್ಷನ್ ಗೆದ್ದಿದ್ದಾರೆ. ಮಂಡ್ಯಲ್ಲಿ ಗೆದ್ದಿದ್ದಾರೆ. ನಮ್ಮ ಮೈಸೂರಲ್ಲಿ ಬಂದು ಬೈ ಎಲೆಕ್ಷನ್ ಅಲ್ಲಿ ಓಟ್ ಹೋಗ್ಬಿಟ್ಟು ಅದ್ ಮಾಡ್ಬಿಡ್ತೀನಿ ಮಾಡಿದ್ರೆ ನಮ್ಮ ಮೈಸೂರು ಹಾಡ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅಲ್ಲಿ. ಗೊತ್ತಾ, ಅದು ಬಾಯಿಗೆ ಬಂತರ ಮಾತಾಡ್ತಾರೆ ಕುಮಾರಸ್ವಾಮಿ. ನಮ್ಮ ಸಿದ್ದರಾಮಯ್ಯ ಅವರಿಗೆ ಬಾಯಿ ಕಂಟ್ರೋಲ್ ಮಾತಾಡಿದ್ರೆ ಒಳ್ಳೇದಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.